ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಕೆಂಪಕ್ಕಿ ಕಾಯಿ ದೋಸೆ ಮತ್ತು ಕೆಂಪಕ್ಕಿ ಇಡ್ಲಿ ಮಾಡ್ತಾಯಿದ್ದೀನಿ. ಕೆಂಪಕ್ಕಿ ಇಡ್ಲಿ ಮತ್ತು ದೋಸೆ ಮಾಡೋದಕ್ಕೆ ನೆನೆಸ್ಕೊಳ್ಳೋಣ. ಮೊದಲಿಗೆ ನಾನು ದೋಸೆಗೆ ನೆನೆಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಕೆಂಪಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಹಿಡಿಯಷ್ಟು ನಾನು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು ಕಪ್ಪಿನಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಎಷ್ಟು ಕೆಂಪಕ್ಕಿ ಹಾಕ್ಕೊಂಡಿದ್ನೋ ಅಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಮೆಂತ್ಯ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ತೊಳೆದ್ಬಿಟ್ಟು ಚೆನ್ನಾಗಿ 2-3 ಸರಿ ತೊಳ್ಕೊಂಡು ನೆನೆಯೋಕೆ ಇಟ್ಬಿಡೋಣ. ಇದು ನಾನು ಬೆಳಗ್ಗೆ ಒಂದು 10 ಗಂಟೆಗೆ ನೆನೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾವು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ದೋಸೆ ಅಕ್ಕಿ ನೆನೆಸಿರೋದನ್ನು ನೋಡಿ. ಇಡ್ಲಿ ಅಕ್ಕಿ 1 ಗ್ಲಾಸ್ ತೊಗೊಳ್ತಾ ಇದ್ದೀನಿ. 1 ಗ್ಲಾಸ್ ತೊಗೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಅಳತೆಯಲ್ಲಿ 1 ಗ್ಲಾಸು ನಾನು ಕೆಂಪಕ್ಕಿನೂ ಕೂಡ ತೊಗೊಂಡು ನೆನೆಸ್ಕೊಂಡಿರ್ತೀನಿ. ಉದ್ದಿನಬೇಳೆ ಅರ್ಧ ಕಪ್ ಹಾಕಿದ್ದೀನಿ. 2 ಗ್ಲಾಸ್ ಹಾಕಿದ್ದೀನಿ. ಉದ್ದಿನಬೇಳೆ 2 ಗ್ಲಾಸ್ ಹಾಕಿದ್ದೀನಿ. ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿದ್ದೀನಲ್ಲ ಅಷ್ಟೇ ನಾನು ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಇಡ್ಲಿ ಅಕ್ಕಿ 1.5 ಗ್ಲಾಸ್ ಹಾಕಿದ್ದೀನಿ. ಕೆಂಪಕ್ಕಿ ನಾನು 1.5 ಗ್ಲಾಸ್ ಹಾಕ್ಕೊಂಡು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಕೆಂಪಕ್ಕಿನ 1 ಗ್ಲಾಸ್ ಹಾಕ್ಕೊಂಡು ಸಬ್ಬಕ್ಕಿ ಒಂದು ಅರ್ಧ ಹಾಕಿದ್ದೀನಿ. ಸಬ್ಬಕ್ಕಿ ಒಂದು ಅರ್ಧ ಹಾಕಿ ನೋಡಿ ಇವಾಗ ಚೆನ್ನಾಗಿ ನೆನೆಯೋಕೆ ಬಿಟ್ಬಿಡೋಣ. ನೆನೆಯೋಕೆ ಬಿಟ್ಕೊಂಡು ನೋಡಿ ಇದ್ದಾಗ ಮತ್ತೆ ಒಂದು ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅಕ್ಕಿಗೆ ಈ ಅಕ್ಕಿಗೆ ಎರಡಕ್ಕೂ ಸೇರಿ ಹಾಕ್ತಾಯಿದ್ದೀನಿ. 1.5 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿದ್ದೀನಿ. ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸು ಸಬ್ಬಕ್ಕಿ ಹಾಕಿದ್ದೀನಿ. ಸಬ್ಬಕ್ಕಿ ಹಾಕಿ ಇದನ್ನು ತೊಳೆದು ಚೆನ್ನಾಗಿ ನೆನೆಯೋಕೆ ಇಟ್ಬಿಡ್ತಾ ಇದ್ದೀನಿ. ಇದನ್ನು ಕೂಡ ಒಂದು 10 ಗಂಟೆಗೆ ನಾನು ನೆನೆಯೋಕೆ ಇಟ್ಟಿದ್ದೀನಿ 2 ಅಕ್ಕಿನೂ. ಇವಾಗ ನಾನು ನೋಡಿ ಒಂದು ಸಾಯಂಕಾಲ 7 ಗಂಟೆಗೆ ನಾನು ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ತೆಂಗಿನಕಾಯಿನ ತಿರುಗಿಸ್ಕೊಂಡು ಈ ಥರ ನಾನು ವಾರಕ್ಕೊಂದು ಸರಿ ನಾನು ತೆಂಗಿನಕಾಯಿನ ಈ ಥರ ತಿರುಗಿಬಿಟ್ಟು 2-3 ತೆಂಗಿನಕಾಯಿನ ನಾನು ಈ ಥರ ತಿರುಗಿಕೊಂಡು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಹಾಕಿಟ್ಕೊಂಡಾಗ ನಮಗೆ ಚಟ್ನಿಗೆ ಮತ್ತು ಸಾರಿಗೆ ಏನಕ್ಕಾದರೂ ಅರ್ಜೆಂಟ್ಗೆ ಚೆನ್ನಾಗಿರುತ್ತೆ. ಮತ್ತು ಮಿಕ್ಸಿ ಕೂಡ ಬಾಳಿಕೆ ಬರುತ್ತೆ. ಮಿಕ್ಸಿಗೆ ನಾವು ದೊಡ್ಡದಾಗಿ ಅರ್ಜೆಂಟಿಗೆ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟೆ ತೆಂಗಿನಕಾಯಿನ ಮಿಕ್ಸಿ ಜಾರ್ ಕೂಡ ಹೊಟ್ಟೋಗ್ಬಿಡುತ್ತೆ. ಹಂಗಾಗಿ ನಾನು ಮಿಕ್ಸಿ ಜಾರ್ಗೆ ನಾನು ಯಾವತ್ತೂ ಕಟ್ ಮಾಡಿ ಹಾಕೋದಿಲ್ಲ, ತುರಿದ್ಬಿಟ್ಟೆ ಹಾಕೋದು ತೆಂಗಿನಕಾಯಿನ. ಹಂಗಾಗಿ ನಾನು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೆ. ಇದು 1 ವಾರಕ್ಕೆ ನನಗೆ ಬಂದುಬಿಡುತ್ತೆ. ಇದಾದಮೇಲೆ ನೋಡಿ ಇವಾಗ ನಾನು 1 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ದೋಸೆಗೆ ರುಬ್ಕೊಳ್ಳೋದಕ್ಕೆ ಇವಾಗ ನೋಡಿ ನಾನು ಕೆಂಪಕ್ಕಿನ ದೋಸೆ ಉದ್ದಿನಬೇಳೆ ಹೆಸರುಬೇಳೆ ನೆನೆಸಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳಕ್ಕಾಗ್ತಾಯಿದ್ದೀನಿ. ಚೆನ್ನಾಗಿ ರುಬ್ಕೋಬೇಕಾಗುತ್ತೆ, ನೈಸಾಗಿ ರುಬ್ಕೋಬೇಕಾಗುತ್ತೆ. ನೈಸಾಗಿ ರುಬ್ಕೊಂಡ್ಬಂದ್ಬಿಡೋಣ. ಈಗ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಅನ್ನ ಹಾಕ್ಕೊಳ್ತೀನಿ. ಅದಕ್ಕೆ ಬದಲಾಗಿ ನೀವು 1/4 ಕಪ್ಪಿನಷ್ಟು ಅವಲಕ್ಕಿ ಕೂಡ ನೆನೆಸಿ ಹಾಕ್ಕೋಬೋದಾಗುತ್ತೆ. ಅವಲಕ್ಕಿ ಇಲ್ಲಾಂದರೆ ಅನ್ನ ಹಾಕ್ಕೋಬೋದು. ಉಳಿದಿರೋ ಅನ್ನ ಇದ್ದರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇವಾಗ ದೋಸೆ ಅಕ್ಕಿ ರುಬ್ಬಿಯಾಗಿದೆ. ಇಡ್ಲಿಗೆ ರುಬ್ಕೊಂಡ್ಬಿಡೋಣ. ಇಡ್ಲಿಗೂ ಕೂಡ ನಾನು ಇದರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನಾನು ಹಳೆ ಅನ್ನ ಇಟ್ಟು ತಂಗಳನ್ನ ಅದನ್ನು ಹಾಕಿದ್ದೀನಿ. ಹಾಕಿ ನಾನು ರುಬ್ಕೊಂಡ್ಬಿಡ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅದನ್ನು ಹಾಕಿ ನಾನು ಹಾಕೋ ಪ್ರತಿ ವೀಡಿಯೋನೂ ನೀವು ನೋಡ್ಬೋದಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಮತ್ತು ನೋಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಪೂರ್ತಿ ವೀಡಿಯೋ ನೋಡೋದ್ರಿಂದ ಪ್ರತಿ ವೀಡಿಯೋ ಹಾಕಿರೋರಿಗೂ ಉಪಯೋಗ ಆಗುತ್ತೆ, ಪ್ರೋತ್ಸಾಹ ಆಗುತ್ತೆ. ಇನ್ನೂ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ನೋಡಿ ಇದನ್ನು ಸ್ವಲ್ಪ ತರಕಾರಿಯಾಗಿ ಇಟ್ಕೋಬೇಕಾಗುತ್ತೆ, ತುಂಬ ನೈಸಾಗಿಲ್ಲ. ಮತ್ತು ನಮ್ಮದು ಇನ್ನೂ 2-3 ಚಾನಲ್ ಬರುತ್ತೆ. ಒಂದು ಚಾನಲ್ ಇನ್ನೂ ಓಪನ್ ಆಗಿಲ್ಲ, ಓಪನ್ ಮಾಡ್ತೀನಿ. ಸೂಸನ್ ದೇವರ ವಾಕ್ಯಗಳು ಅಂತ ಇಂದ್ರಾಣಿ ಇಂದ್ರಾ ಲಾಕ್ಸ್ ಒಂದು 3 ಚಾನಲ್ ಇದೆ. 3 ಚಾನಲ್ಗೆ ಮಿಸ್ಕೋಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ನೀವು ಪ್ರೋತ್ಸಾಹ ನೀವು ನೋಡಿದಷ್ಟು ನಮಗೆ ಪ್ರೋತ್ಸಾಹ ಆಗುತ್ತೆ, ನಮಗೂ ಚಾನಲ್ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಚೆನ್ನಾಗಿಲ್ಲ ಅಂದರೆ ತಿಳಿಸಿ. ಇನ್ನೇನಾದರೂ ಆಲ್ಟ್ರೇಷನ್ ಮಾಡ್ಕೋಬೇಕಾಗಿದ್ದರೂ ಕೂಡ ತಿಳಿಸಿ. ನೋಡಿ ಇವಾಗ ದೋಸೆ ಅಕ್ಕಿ ಹಿಟ್ಟನ್ನು ಇಡ್ಲಿ ಹಿಟ್ಟನ್ನು ನೆನೆಸಿಟ್ಕೊಂಡ್ಬಿಡ್ತಾ ಇದ್ದೀನಿ. ರಾತ್ರಿಗೆ ನೆನೆಸಿಟ್ಕೊಂಡ್ಬಿಡೋಣ. ಇವಾಗ ನಾನು ಇದಕ್ಕೂ ಕೂಡ ನಾನು ಹಿಟ್ಟು ಏನು ಹಾಕ್ತಾಯಿಲ್ಲ. ನಾವು ಇದರ ಕೈಯಲ್ಲಿ ಚೆನ್ನಾಗಿ ತಿರುಗಿಸಿಟ್ಟಾಗ ನಮಗೆ ಹುಳಿ ಬಂದ್ಬಿಡುತ್ತೆ. ನಾನು ರಾತ್ರಿ 9 ಗಂಟೆಗೆ ನಾನು ನೆನೆಯೋಕೆ ಇಡ್ತಾಯಿದ್ದೀನಿ. ಅಕ್ಕಿನ ರುಬ್ಬಿ ಇಟ್ಬಿಟ್ಟು
ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ನೋಡಿ ನಾನು ಬೆಳಗ್ಗೆ ಒಂದು 7 ಗಂಟೆಗೆ ನಾನು ತೆಗೆದು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ನೋಡಿ ದೋಸೆಗೆ ಇವಾಗ ದೋಸೆ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆನ ನಾನು ತಕ್ಷಣವೇ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿದ ತಕ್ಷಣವೇ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ಬಿಡ್ತೀನಿ. ದೋಸೆ ಹಾಕ್ಕೊಂಡು ಇವಾಗ ಇದಕ್ಕೆ ದೋಸೆ ನೋಡಿ ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಹಂಗೆ ಹಾಕ್ತಾ ಇದ್ದೀವಲ್ಲ, ಹಾಗಾಗಿ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ದೋಸೆ ಹಾಕ್ಕೊಂಡಿದ್ದನ್ನು ದೋಸೆ ಹಾಕ್ಕೊಂಡಿರ್ತೀನಿ. ರಾತ್ರಿನೇ ದೋಸೆ ಹಾಕ್ಕೊಂಡಿರ್ತೀನಿ ನಾನು. ಇದು ಬೆಳಗ್ಗೆಗೆ ನೋಡಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಅದು ಚಿಕ್ಕದಾಗಿದೆ ಪಾತ್ರೆ ಅಂತೇಳಿ ಇದನ್ನು ಹಾಕಿಟ್ಕೊಂಡು ಇವಾಗ ನಾವು ಎತ್ತಿಟ್ಬಿಟ್ಟು ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ದೋಸೆ ಹಾಕ್ಕೊಂಡ್ಬಿಟ್ಟು ಕೆಂಪಕ್ಕಿ ದೋಸೆನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಕೆಂಪಕ್ಕಿ ದೋಸೆನ ಹಾಕ್ಕೊಂಡು ಹಾಕಿ ಇದಕ್ಕೆ ನಾನು ಮಧ್ಯಾಹ್ನದ ಸಾಂಬಾರಿಟ್ಟು ಆ ಸಾಂಬಾರು ಜೊತೆಗೆ ಮತ್ತು ಸ್ವಲ್ಪ ಚಟ್ನಿ ಮಾಡಿದ್ದೆ, ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ಬರುತ್ತೆ. ನಮಗೆ ಕೆಂಪು ಕೂಡ ಬರೋದಿಲ್ಲ, ಕಲರ್ ಕೂಡ ಚೇಂಜಾಗಿ ಬರೋದಿಲ್ಲ, ಯಾಕಂದರೆ ಸ್ವಲ್ಪ ವೈಟ್ ರೈಸ್ ಅಕ್ಕಿ ಹಾಕಿರುತ್ತೆ, ಹೆಸರು ಬೇಳೆ ಎಲ್ಲ ಹಾಕ್ತೀವಲ್ಲ, ಹಂಗಾಗಿ ನೋಡಿ ರಾತ್ರಿ ದೋಸೆ ಮಾಡಿದ್ದೆ. ಇವಾಗ ಬೆಳಗ್ಗೆ 8 ಗಂಟೆಗೆ ನೋಡಿ ಯಾವ ಥರ ಉಬ್ಬಿದೆ ಅಂತೇಳಿ ಹಸಿಟ್ಟು. ಇವಾಗ ನಾನು ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಳ್ತಿದ್ದೀವಿ, ಇಡ್ಲಿ ಚೆನ್ನಾಗಿ ಸ್ಮೂತಾಗಿ ಬರಲಿ ಅಂತೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ತುಂಬ ತಿರುಗಿಸ್ಕೋಬಾರ್ದು, ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಇಡ್ಲಿ ತಟ್ಟೆಗೆ ಎಲ್ಲ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಇದು ದೋಸೆ ಹಿಟ್ಟು, ಕೆಂಪಕ್ಕಿ ದೋಸೆ ಹಿಟ್ಟು, ಇದು ಸಪ್ರೇಟಾಗಿ ನಾವು ಇನ್ಸ್ಟೆಂಟ್ ದೋಸೆ ಅದಕ್ಕೆ ಮಾಡ್ಕೊಂಡಿದ್ದೆ, ಹೆಸರುಬೇಳೆ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಫಸ್ಟಿಗೆ ಕಾಯಿ ದೋಸೆ ಮಾಡ್ಕೊಂಡಿದ್ದೆ. ಇದು ಮತ್ತು ಮಾಮೂಲಿ ದೋಸೆಗೆ ಇದನ್ನು ನೆನೆಸ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ದೋಸೆನ ಇದು ಮಿಕ್ಸ್ ಮಾಡಿಬಿಟ್ಟು ನಾವು ಉಪ್ಪು ಹಾಕಿ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ ಕೆಂಪಕ್ಕಿ ದೋಸೆ, ಕೆಂಪಕ್ಕಿ ಇಡ್ಲಿ ಮತ್ತು ಮಾಮೂಲಿ ಇಡ್ಲಿ ಎರಡೂ ಮಾಡಿದ್ದೀನಿ. ಅದಕ್ಕೆ ನೋಡ್ಕೊಳ್ಳಿ, ಇವಾಗ ಮಾಮೂಲಿ ಇಡ್ಲಿಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಸಬ್ಬಕ್ಕಿ ಅದನ್ನು ಹಾಕಿ ನೆನೆಸ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಸ್ವಲ್ಪ ಹಾಕ್ಕೊಂಡು ನಾನು ಇಡ್ಲಿಗೆ ಕುಯ್ಯಕ್ಕೆ ಇಟ್ಬಿಡ್ತೀನಿ. ನೋಡಿ ಇದು ಕೆಳಗಡೆ ಪೂರ್ತಿ ಕೆಂಪಕ್ಕಿನೇ ಇಡ್ಲಿನೇ ಹಾಕ್ಕೊಂಡಿದ್ದೀನಿ. 2 ಆ ಕಡೆ 2 ಈ ಕಡೆ 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ನೋಡಿ ಫಸ್ಟಿಗೆ ಬರೀ ಇಡ್ಲಿ ವೈಟ್ ಇಡ್ಲಿನೇ ಹಾಕಿದ್ದೀನಿ. 2 ತಟ್ಟೆಗೂ ಮತ್ತು ಕಲರ್ ಇಡ್ಲಿ, ಕೆಂಪಕ್ಕಿ ಇಡ್ಲಿ, ಮಾಮೂಲಿ ಇಡ್ಲಿ ಎರಡನ್ನೂ ಹಾಕಿದ್ದೀನಿ. ಎರಡನ್ನೂ ಹಾಕಿ ಒಂದು 10 ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡೋಣ. 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಡಬೇಕು, 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿಗೆ ನಾನು ಒಂದು ಚಟ್ನಿಗೆ ಕಡಲೆ ಬೀಜ ಹಾಕಿದ್ದೀನಿ, ತೆಂಗಿನಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು 4-5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಉಪ್ಪು ಹಾಕಿ ನಾವು ಚಟ್ನಿ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಕಡಲೆಪಪ್ಪು ಹಾಕಿದ್ದೀನಿ. ಚಟ್ನಿ ಕೂಡ ನೀವು ಮಾಡ್ಕೊಂಡು ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿಗೆ ಬಿಸಿ ಅನ್ನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಹಾಕಿದ್ದೀನಿ ಟೇಸ್ಟ್ಗೆ. ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಡು ನಾವು ಚಟ್ನಿ ಕೂಡ ಮಾಡ್ಕೊಂಬಿಡೋಣ. ಚಟ್ನಿಗೆ ಒಂದು ಚಿಕ್ಕ ಒಗ್ಗರಣೆ ಹಾಕೋಣ. ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಹಾಕಿ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಇಷ್ಟೊತ್ತಿಗೆ ನಮಗೆ ಇಡ್ಲಿ ಕೂಡ ರೆಡಿಯಾಗಿದೆ. ಇಡ್ಲಿನೂ ನೋಡಿ ರೆಡಿಯಾಗಿದೆ, ಯಾವ ಕಲರ್ ಬಂದಿದೆ ಅಂತೇಳಿ. ಇಡ್ಲಿ ಡಬಲ್ ಕಲರ್ ಇದೆ, ಡಬಲ್ ಕಲರ್ ಇಡ್ಲಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ನೋಡಿ ಇಡ್ಲಿ ಯಾವ ಥರ ಸ್ಮೂತಾಗಿ ಮೆತ್ತಗೆ ಬಂದಿದೆ. ಇಡ್ಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಬಿಸಿನಲ್ಲಿ ಇಡ್ಲಿ ಚಟ್ನಿ ಮತ್ತು ಸಾಂಬಾರ್ಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ರಾತ್ರಿ ಸಾಂಬಾರಿತ್ತು, ಆ ಸಾಂಬಾರು ಜೊತೆಗೆ ಇಡ್ಲಿ ಚಟ್ನಿ ಮಾಡಿದ್ದೆ, ಅದಕ್ಕೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಚೆನ್ನಾಗಿಲ್ಲ ಅಂದ್ರೂ ನೀವು ತಿಳಿಸಿ, ನೀವು ಹೇಗೆ ಮಾಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಗೊತ್ತಿರೋದನ್ನ ಮಾಡಿ ತೋರಿಸ್ತೀವಿ. ನೀವು ಕೇಳೋದು ಏನು ಬೇಕಂತಂದು, ಏನು ವಿಡಿಯೋ ಬೇಕಂತ ಕೇಳಿದ್ರು ನಾವು ಸಪೋರ್ಟ್ ಮಾಡಿ ತೋರಿಸ್ತೀವಿ. ನಮಗೆ ಗೊತ್ತಿರೋ ವಿಡಿಯೋನ
ನಾವು ಮಾಡಿ ತೋರಿಸ್ತೀವಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.